ಮಾತು ಬಂಗಾರ, ಮೌನ ಬೆಳ್ಳಿ. ಮಾತು ಬೆಳ್ಳಿ, ಮೌನ ಬಂಗಾರ. ಸೊ ಬಂಗಾರ ಎಲ್ಲರೂ ಇಷ್ಟಪಡುವಂಥದ್ದು, ಹಾಗಾಗಿ ನೀವು ಬಂಗಾರದಂಥವ್ರು ಅಂತ ನನ್ನ ಮನಸ್ಸು. ಹಾಗಾಗಿ ಒಂದೆರಡು ಮಾತು ಕೇಳಿಸ್ಕೊಡಿ. ಕಾರಂಜಿ ಅಂದ್ರೆ ಏನು ಅಂತ. ಕಾರಂಜಿ ಅಂದ್ರೆ ತನಗೆ ತಾನೇ ಒಳಗಡೆ ತುಂಬಿರ್ತದೆ, ಚಿಮ್ತಾ ಇರ್ತದೆ. ಹಾಗೆ ಪ್ರತಿಭೆ ಅನ್ನೋದು ಮಕ್ಕಳಲ್ಲಿ ಹುದುಗಿರ್ತದೆ. ಅದು ತನಗೆ ತಾನಾಗಲೇ ಹೊರಲಿಕ್ಕೆ ಬರಲಿಕ್ಕೆ ಒಂದು ವೇದಿಕೆ ನಮ್ಮ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು. ಆ ನಿಟ್ಟಿನಲ್ಲಿ ಬಣ್ಣೂರು ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ. ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯೆ ಮನುಷ್ಯನಿಗೆ ಅತ್ಯಗತ್ಯ. ಸಂಸ್ಕಾರ, ಸಂಸ್ಕೃತಿ ಎಲ್ಲ ಬರೋದಕ್ಕೆ ವಿದ್ಯೆ ಅತ್ಯಗತ್ಯ. ಮತ್ತು ಮನುಕುಲದ ನೆಮ್ಮದಿಯ ಬದುಕಿಗೆ ಕೇವಲ ಓದು ಬರಹ ಅಷ್ಟೇ ಅಲ್ಲ, ನಮ್ಮೆಲ್ಲರ ಮನೋರಂಜನೆ ಮತ್ತು ಚಿಂತನೆಗಳು, ಲವಲವಿಕೆ ಇವೆಲ್ಲ ಮನುಷ್ಯನ ಮುಖ್ಯ. ಇದನ್ನು ಕೊಡ್ಲಿಕ್ಕೆ ಅದನ್ನೆಲ್ಲ ನಾವು ಸಹಪಠ್ಯ ಚಟುವಟಿಕೆಗಳು ಅಂತೀವಿ. ಅಂದ್ರೆ ನಾವು ಹಾಡೋದು, ಕುಣಿಯೋದು, ನಾಟಕ ಮಾಡೋದು, ಮಾತಾಡೋದು, ಕ್ವಿಜ್ಗಳಲ್ಲಿ ಭಾಗವಹಿಸೋದು, ಏನೆಲ್ಲ ವಿಶೇಷ ಘಟನೆಗಳಿದೆ ಅದೆಲ್ಲದಕ್ಕೂ ವೇದಿಕೆ ಈ ಪ್ರತಿಭಾ ಕಾರಂಜಿ. ನೀವೆಲ್ಲರೂ ಭಾಗವಹಿಸಿ ಹೆಚ್ಚು ಸ್ಪರ್ಧೆಗಳಲ್ಲಿ ಗೆಲ್ಲಿ ಸಂತಸ ಪಡಿ. ಗೆದ್ದವ್ರಿಗೆ ಚಪ್ಪಾಳೆ ತಟ್ಟೋದನ್ನ ಮರಿಬೇಡಿ. ನೀವು ಎಷ್ಟು ಗೆಲ್ತಿರೋ ಅದಕ್ಕಿಂತ ಇನ್ನೊಬ್ಬರು ಗೆದ್ದಾಗ ಹೆಚ್ಚು ಜೋರು ಚಪ್ಪಾಳೆ ತಟ್ಟಿ. ನಿಮ್ಮ ಆಯುಸ್ಸು ವೃದ್ಧಿಸ್ತದೆ, ನಿಮ್ಮ ಬದುಕು ನೆಮ್ಮದಿ ಆಗ್ತದೆ. ಮನುಕುಲದ ಏಳಿಗೆಗಾಗಿ ನಾವೆಲ್ಲರೂ ಖುಷಿಯಾಗಿರೋಣ ಅಂತ ಭಾವಿಸ್ತಾ, ನೀವು ಎಂದಿಗೂ ಬಿಡಬೇಡಿ ಓದೋದನ್ನ, ಬರೆಯೋದನ್ನ ಮತ್ತು ನಿಮ್ಮ ಎಲ್ಲ ಪ್ರತಿಭೆಗಳ ಅನಾವರಣವನ್ನು ಬಳಸಿ ಅಂತ ಆಶಿಸ್ತಾ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನುಡಿದಂತಹ ಶ್ರೀ ನಾಗೇಶ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ತಿಳಿಸಬೇಕೆಂದು ಶ್ರೀಯುತ ಪುಟ್ಟಸ್ವಾಮಿ ಸರ್ ಅವರನ್ನು ಕೇಳಿಕೊಳ್ಳುತ್ತೇವೆ.